ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ KC ಗೈಡ್ ಯೂಟ್ಯೂಬ್ನಲ್ಲಿ ನೋಡಿ ವೀಕ್ಷಕರೇ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕಿಂದ PO ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳು ಕನ್ಫರ್ಮ್ ಆಗಿದ್ರು. ಸೊ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ವಿಡಿಯೋನ ಕೂಡ ಮಾಡಿದೆ. ಹಾಗಾದರೆ ಬಹಳಷ್ಟು ಜನ ಕೂಡ ಸಿಲೆಬಸ್ ಬಗ್ಗೆ ಹೇಳಿ ಸರ್, ಮತ್ತು ಎಕ್ಸಾಮ್ಸ್ ಎಲ್ಲಿ ಬರೆಸ್ತಾರೆ, ಸೊ ಯಾವಾಗ ಬರೆಸ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿ ಸರ್ ಅಂತ ಬಹಳಷ್ಟು ಜನ ಕಾಮೆಂಟ್ ಮಾಡಿರೋದ್ರಿಂದ ಇವತ್ತು ಸಿಲೆಬಸ್ಸು ಮತ್ತು ಒಂದು ಎಕ್ಸಾಮ್ ಡೇಟ್ಗೆ ಸಂಬಂಧಪಟ್ಟಂತೆ ನಿಮಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಕೊನೆವರೆಗೂ ಈ ವಿಡಿಯೋನ ಸಂಪೂರ್ಣವಾದ ಮಾಹಿತಿ ಕೂಡ ಗೊತ್ತಾಗುತ್ತೆ. ಇದೇ ರೀತಿಯಲ್ಲಿ ನೀವು ಜಾಬ್ ಅಪ್ಡೇಟ್ಸ್ನ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡ್ತಾ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಇದು ನೋಡ್ತಾ ಇದ್ದೀರಾ ಒಂದು PDF. ಈ PDF ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಸಿಗುತ್ತೆ, ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಮೊದಲನೇದಾಗಿ ನಾವು ನೋಡಿದ್ರೆ 24ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. 26ನೇ ತಾರೀಕು ನಿಮಗೆ ಎಕ್ಸಾಮ್ ಅನ್ನ ನಡೆಸ್ತಾರೆ. 26ನೇ ತಾರೀಕು ಈವ್ನಿಂಗ್ ಬಂದು ನಿಮಗೆ ರಿಸಲ್ಟ್ ಅನ್ನ ವೆಬ್ಸೈಟ್ ಅಲ್ಲಿ ಮತ್ತೆ ನಿಮ್ಮ SMS ಕೂಡ ಬರುತ್ತೆ. ಇದು ನಿಮಗೆ 26ನೇ ತಾರೀಕು ಈವ್ನಿಂಗ್ಗೆ ನಿಮಗೆ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ಬಿಡ್ತಾರೆ. ಸೊ ಡಿಕ್ಲೇರ್ ಮಾಡಿದ್ಮೇಲೆ 27ನೇ ತಾರೀಕು ನಿಮಗೆ ಇಂಟರ್ವ್ಯೂನ ಕರೆಯಲಾಗುತ್ತೆ ಹಾಸ್ಪಿಟಲ್ಲಿ. ಸೊ ಇಂಟರ್ವ್ಯೂ ಫೈನಲ್ ಆದ್ಮೇಲೆ ಕೂಡ ಅವತ್ತೇ ನಿಮಗೆ ಒಂದು ಫೈನಲ್ ಲಿಸ್ಟ್ ಕೂಡ ನಿಮಗೆ ವೆಬ್ಸೈಟಲ್ಲಿ ಲಭ್ಯವಾಗಿರುತ್ತೆ. ಮತ್ತು ನಿಮ್ಮ SMS ಕೂಡ ಬರುತ್ತೆ, ಇಮೇಲ್ ಆಗಲಿ ನಿಮ್ಮ ಮೊಬೈಲ್ ನಂಬರ್ ಆಗಲಿ. ಇಷ್ಟು ಇಂಪಾರ್ಟೆಂಟ್ ಡೇಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಆಯಿತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ 26ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಿಮಗೆ ಎಕ್ಸಾಮನ್ನು ಸ್ಮಾರ್ಟ್ ಫೋನ್ಸ್ ಅಥವಾ ಟ್ಯಾಬ್ಗಳಲ್ಲಿ ಕೊಡ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಪ್ಲೇಸ್ ಅಂತ ನಾವು ನೋಡೋದಾದರೆ ಹೊಸಪೇಟೆಯಲ್ಲಿ ನಿಮಗೆ ಕೊಡುವಂಥದ್ದು. ವಿಜಯನಗರ ಡಿಸ್ಟ್ರಿಕ್ಟಲ್ಲಿ ಬರುವಂಥ ಒಂದು ಹೊಸಪೇಟೆಯಲ್ಲಿ ಪ್ಲೇಸಲ್ಲಿ ಸ್ಮಾರ್ಟ್ ಫೋನ್ ಮತ್ತು ಟ್ಯಾಬ್ಸ್ ಮೂಲಕ ನಿಮಗೆ ಎಕ್ಸಾಮ್ಸನ್ನು ನಡೆಸ್ತಾರೆ. ಸೊ ಅದಾದ ನಂತರ ಎಕ್ಸಾಮನ್ನು ನಡೆಸೋದು ಎಷ್ಟು ಮಾರ್ಕ್ಸ್ ಇರುತ್ತೆ, ಏನೇನು ಇರುತ್ತೆ ಅಂತ ನಾವು ನೋಡೋದಾದರೆ ಒಟ್ಟು ನಿಮಗೆ 150 ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. 90 ನಿಮಿಷಗಳ ಕಾಲ ನಿಮಗೆ ಸಮಯಾವಕಾಶ ಇರುತ್ತೆ. ಅಂದರೆ 1.5 ಗಂಟೆ ಕಾಲ ನಿಮಗೆ ಸಮಯಾವಕಾಶನ ಇರುತ್ತೆ. ಸೊ ಹಾಗಾದರೆ ಯಾವುದಕ್ಕೆ ಎಷ್ಟೆಷ್ಟು ಮಾರ್ಕ್ಸನ್ನು ಕೇಳ್ತಾರೆ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಬ್ಯಾಂಕಿಂಗ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ 50 ಮಾರ್ಕ್ಸ್, ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ 25 ಮಾರ್ಕ್ಸ್, ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ 20 ಮಾರ್ಕ್ಸ್, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ 15 ಮಾರ್ಕ್ಸ್, ಅಕೌಂಟ್ಸ್ಗೆ ಸಂಬಂಧಪಟ್ಟಂತೆ 10 ಮಾರ್ಕ್ಸ್, ಕೋಆಪರೇಟಿವ್ ಫೀಲ್ಡ್ಗೆ ಸಂಬಂಧಪಟ್ಟಂತೆ 10 ಮಾರ್ಕ್ಸ್, ಕನ್ನಡ ಪ್ರೊಫಿಷಿಯನ್ಸಿ ಕನ್ನಡ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ 10 ಮಾರ್ಕ್ಸ್, ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ 10 ಮಾರ್ಕ್ಸ್. ಟೋಟಲ್ 150 ಕ್ವಶನ್ಸು, 150 ಮಾರ್ಕ್ಸ್ ಕೂಡ ಇದರಲ್ಲಿ ನಿಮಗೆ ಕೊಡಲಾಗುತ್ತೆ. ಹಾಗಾದರೆ ಸರ್ ಇದನ್ನ ಹೇಗೆ ನಾವು ಎಕ್ಸಾಮ್ ಮಾಡೋದು ಅಂತ ಹೇಳಿ, ಹಾಗಾದರೆ ನಿಮಗೆ ವೆಬ್ಸೈಟಲ್ಲೂ ಕೂಡ ನಿಮಗೆ ಲಿಂಕನ್ನು ಸಿಗುತ್ತೆ. 2-3 ಡೇಸ್ ಬ್ಯಾಕು, ಅಂದರೆ ಎಕ್ಸಾಮ್ ಇರೋಕ್ಕಿಂತ ಮುಂಚೆ ಅವತ್ತು ನಿಮಗೆ ಪ್ರಾಕ್ಟೀಸ್ ಕೂಡ ಮಾಡ್ಕೋಬೋದು. ಸಮ್ ಕ್ವಶನ್ಸು ಯಾವ ರೀತಿ ಇರುತ್ತೆ ಅಂತಲೂ ಕೂಡ ನಿಮಗೆ ಡೆಮೋ ಟೆಸ್ಟನ್ನು ಕೂಡ ವೆಬ್ಸೈಟಲ್ಲಿ ಲಭ್ಯವಾಗಿರುತ್ತೆ. ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ಈ ನಂಬರ್ಗೆ ಕಾಲ್ ಮಾಡ್ಬೋದು, ಮತ್ತು ಅಥವಾ ಈ ಒಂದು ಇಮೇಲ್ಗೆ ನೀವು ಮೆಸೇಜನ್ನು ಮಾಡ್ಬೋದು. ಅವರು ನಿಮಗೆ ಶಾರ್ಟ್ ಔಟನ್ನು ಮಾಡ್ತಾರೆ. ಹಾಗೆ ನಮಗೂ ಕೂಡ ಕ್ವಶನ್ಸನ್ನು ಕೇಳ್ಬೋದು, ನಾನು ಗೊತ್ತಿದ್ದರೆ ನಿಮಗೆ ಗೈಡನ್ನು ಮಾಡ್ತೇನೆ. ಸೊ ಇವತ್ತಿಗೆ ಇಷ್ಟು ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ. ಮತ್ತಷ್ಟು ಮಾಹಿತಿಗಳನ್ನು ಮುಂದೆ ಪಡ್ಕೋಬೇಕು ಮತ್ತು ಇದೇ ರೀತಿ ಜಾಬ್ ಅಪ್ಡೇಟ್ಸ್ನ ಪಡ್ಕೋಬೇಕಂದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಟೆಲಿಗ್ರಾಮ್, ವಾಟ್ಸಪ್ ಗ್ರೂಪಲ್ಲೂ ಕೂಡ ಜಾಯ್ನ್ ಆಗಿ ಕೆಲವೊಂದು ವಿಡಿಯೋ ಮಾಡೋಕ್ಕಾಗದಿರುವಂಥ ಇನ್ಫಾರ್ಮೇಷನ್ಸ್ಗಳನ್ನು ಅಲ್ಲಿ ನಾನು ಶೇರ್ ಮಾಡ್ತಾ ಇರ್ತೇನೆ.